ಈ ಕರಿ ಗ್ಲಾಸ್ ಹಾಕೊಳ್ಳೋ ನಮ್ಮ ಹುಲಿ ಎಲ್ಲೋಯ್ತು? ಎಲ್ಲಿದ್ಯೋ ಹುಲಿ? ದೊಡ್ಡ ಹೀರೋ ಏನೋ ನೀನು. ಅಂತಮ್ಮ, ಇಲ್ಲಿ ಯಾರು ಹೀರೋಗಳನ್ನ ಹುಟ್ಟಾಕಲ್ಲ, ನಮಗ್ ನಾವೇ ಹೀರೋ ಆಗ್ಬೇಕು. ಒಂದ್ ತಿಳ್ಕೊ, ಕಾಲೆಳೆಯವರು ಯಾವತ್ತಿದ್ರು ಕಾಲ್ ಕೆಳಗಿರ್ತಾರೆ, ಪ್ರೀತಿ ಅಭಿಮಾನ ಇಟ್ಟರ ಜನ ಹೃದಯದಲ್ಲಿರ್ತಾರೆ. ನಾವು ಕಾಲೆಳಿರಲ್ವೋ, ಕೈ ಮುರಿದಿರೋ. ಮದುವೆ ಆಗಿಲ್ಲ ಬಿಡಲೇ, ದಿನ ರಾತ್ರಿ ಮಲಗಿರುವಾಗ ಇದೇ ಕೈಲಿ ನಮ್ಮ ಹುಡುಗಿ ತಾಲಿ ಕಟ್ಬೇಕು ಅಂತ ಕನ್ಸ್ ಕಾಣ್ತಾ ಇದ್ದೀನಿ ಬಿಡಲೇ. ನಮಸ್ತೆ ಸರ್. ಏಯ್, ಕಾಲಲ್ಲಿ ನಮಸ್ತೆ ಅಂತಿದ್ಯಾ, ಕೈಗೇನೋ ಆಗಿದೆ? ಕೈ ತಲೆಗೆ ಸಪೋರ್ಟ್ ಕೊಟ್ಟಿದ್ಯಲ್ಲ ಸರ್, ಹೆಂಗ್ ಹೊಡಿಲಿ? ಈ ಕೈಗೆ ಏನಾಗಿದೆ? ಅಂಟೊಳೆ ಕೈಲಿ ಯಾರಾದ್ರೂ ಆಫೀಸರ್ ಸಲ್ಯೂಟ್ ಹೊಡಿತಾರ ಸರ್? ಹೌದಾ? ಎಲ್ಲಿ ಇನ್ನೊಂದ್ಸರಿ ಮಾಡು ನೋಡೋಣ. ಸರ್, ಹೋಗ್ ಬರೋರ್ಗೆಲ್ಲ ಸಲ್ಯೂಟ್ ಹೊಡಿತೀನಿ ಅಂತ ಬೋರ್ಡ್ ಹಾಕೊಂಡಿದ್ದೀನ. ಇದು ಲಾಸ್ಟು, ಇನ್ನೊಂದ್ಸಲಿ ಕೇಳಬಾರ್ದು. ನಮಸ್ತೆ ಸರ್. ನೀನ್ ಕಾಲ್ ತೋರ್ಸ್ ನಮಸ್ತೆ ಅಂದಿದ್ದಕ್ಕೆ ನನಗೆ ಕೋಪ ಬರ್ತಿಲ್ಲ. ಚಡ್ಡಿ ಹಾಕ್ದೇನೆ ನಮಸ್ತೆ ಹೇಳ್ತಿದ್ಯಲ್ಲ, ಎಷ್ಟು ಕೊಬ್ಬೋ ನನಗೆ. ಏನ್ ಸರ್ ಇದು? ಮಾನವಂತರಿರೋ ಊರು, ಸುಮ್ಮನೆ ದೊಂಬಿ ಹಬ್ಬಿಸ್ಬೇಡಿ. ನಿಮ್ಗೆ ಕೇಸ್ ಶಾರ್ಟೇಜ್ ಆದ್ರೆ ATM ದರೋಡೆ ಮಾಡಿದ್ನಲ್ಲ ಅವ್ನು ಹಿಡ್ಕೊಳ್ಳಿ, ಇಲ್ಲ ಡೆಲ್ಲಿಗೋ ಬಾಂಬೆಗೋ ಹೋಗಿ ಅಲ್ಲಿ ಅಮಾಯಕ ಹೆಣ್ಮಕ್ಳನ್ನ ರೇಪ್ ಮಾಡಿದ್ರಲ್ಲ ಆ ನನ್ನ ಮಕ್ಕಳನ್ನ ಹಿಡ್ಕೊಳ್ಳಿ. ಅದನ್ನ ಬಿಟ್ಬಿಟ್ಟು ಸುಮ್ಮನೆ ಮಲಗಿರೋ ಕನ್ನಡದ ಕಂದಮ್ಮಗಳಿಗೆ ತೊಂದರೆ ಕೊಡಬೇಡಿ. ನನ್ನ ಮಗನೇ, ನನ್ ಸುಪೀರಿಯರ್ ಆಫೀಸರ್ಸೇ ನನ್ಗೆ ಆರ್ಡರ್ ಮಾಡೋದಿಲ್ಲ, ಅಂಥದ್ರಲ್ಲಿ ನೀನ್ ನನ್ಗೆ ಆರ್ಡರ್ ಮಾಡ್ತೀಯಾ? ನನ್ನ ಮಗನೇ, ಸರ್ಪದ ಜೊತೆ ಸರ್ಸ ಆಡಬೇಡಿ ಸರ್. ಸಾರ್ಗೆ ಎಂತೆಂತ ಸರ್ಪಗಳು ಸಲ್ಯೂಟ್ ಹೊಡೆದವೆ ಅಲ್ವಾ ಸರ್? ನಿಮ್ಗೆ ಆಟ ಆಗೋಯ್ತು. ಏನ್ರ ಇದೆಲ್ಲ? ಯಾರಿ ಗೌಡ್ರೆ ಅದು? ಅವಳ ಕರೀನಾ ಕಪೂರ್. ನಂತರ ನಿಂತರ ನೀರಲ್ಲಿ ಸ್ನಾನ ಮಾಡಲ್ಲ, ಹಾಲಲ್ಲಿ ಸ್ನಾನ ಮಾಡ್ತಾಳೆ. ಅದಕ್ಕೆ ಹಾಲ್ಕೋವ ತರ ಇದ್ದಾಳೆ. ಅಯ್ಯ, ಅದನ್ ಬಿಡಿ ಸರ್, ಪಕ್ಕದಲ್ಲಿ ನಮ್ಮ ಹುಡುಗಿ ನೋಡಿ, ಅವಳ ಹೆಸರು ಕತ್ರೀನಾ ಕೈಫು ಅಂತ. ಎಣ್ಣೆ ಹೊಡಿದ್ರೇನ್ ನಶೆ, ನಮ್ಮ ಹುಡುಗಿನ ನೋಡ್ತಿದ್ರೇನೇ ನಶೆ. ಅವಳು ಕತ್ರಿ, ನೀನ್ ಛತ್ರಿ, ನಿಮ್ಮಿಬ್ಬರಿಗೂ ಜೋಡಿನ? PC-ಗೂ ಇನ್ಸ್ಪೆಕ್ಟರ್ಗೂ ವ್ಯತ್ಯಾಸ ಗೊತ್ತಿಲ್ಲ ನನ್ನ ಮಕ್ಕಳ ನಿಮ್ಗೆ? ಸ್ಟೈಲ್ ಆಗಿ ಪೋಸ್ಟರ್ ನಲ್ಲಿ ಇನ್ಸ್ಪೆಕ್ಟರ್ ಹೋಗ್ತಿರಲ್ಲ. ಹೊಡಿಬೇಡಿ ಸರ್. ಪಿಕ್ಚರ್ ಅಲ್ಲಿ ದರ್ಶನ್ ಸುದೀಪ್ ನಿಮ್ನ ಕೇಳ್ಬಿಟ್ಟೆ ಪೊಲೀಸ್ ರೋಲ್ ಮಾಡ್ತಾರೆ ಸರ್. ಅವ್ರನ್ನ ಕೇಳಕ್ಕಾಗಲ್ಲ ನೀವು. ಯಾಕೆ ಹೇಳಿ? ಅವ್ರ ಫ್ಯಾನ್ಸ್ ಇದಾರೆ, ಗುಂಗ್ತಾರೆ ಅಂತ. ಅಯ್ಯ, ಅದ್ ಬಿಡಿ ಸರ್. ಅಲ್ಲಿ ಇನ್ನೊಬ್ರು ನಾನೇ SP ಅಂತ ಹೇಳ್ಕೊಂಡು ಊರು ಓಡಾಡ್ತಾವ್ರಂತ. ಊದಟೀಸ್ ಅಧ್ಯಕ್ಷ SP ಬಾಲಸುಬ್ರಹ್ಮಣ್ಯ ಸರ್, ಅದೆಲ್ಲ ಕಿತ್ತಾಕ್ರು. ಸರ್, ನಮ್ಮನ್ನ ಸಾಧಾರಣದವ್ರು ಅನ್ಕೋಬೇಡಿ, ನಮ್ದೇ ಗುಂಪಿದೆ, ನಮ್ದೇ ಸಂಘ ಇದೆ. ಸಂಘ ಏನ್ರೋ ಅದು? ಚಿತ್ತು ಸಂಘ? ಚಿಂತೆ ಇಲ್ಲದ ತುಂಡೈಕಳ ಸಂಘ. ನನ್ನ ಮಕ್ಕಳ, ಚಿಂತೆನೆ ಮಾಡದೆ ಮಲ್ಗೋ ಸೋಂಬೇರಿ ನನ್ನ ಮಕ್ಕಳು ನೀವು. ನಿಮಗೊಂದು ಸಂಘ ಬೇರೆ ಬೇಕಾ? ಇದೇನ್ರೋ ಬಾವುಟ? ಅದ ಸರ್, ನಮ್ಮ ಸಂಘದ ಬಾವುಟ ಸರ್. ಏಯ್, ಅದನ್ನು ಕಿತ್ತಾಕ್ರು. ಯಾಕೆ ಹಿಂಗ್ ಗೊತ್ತಾಡ್ತಾ ಇದ್ದೀರಾ? ಕಿತ್ತಾಕದಕ್ಕೊಬ್ನಿದ್ರೆ ಉಳದಕ್ಕೊಬ್ನಿದ್ದೇ ಇರ್ತಾನೆ. ನಮ್ಮ ಸಂಘದ ಗುಣವಂತನಿಗೊಂದು ಫೋನ್ ಹಾಕಿ, ಮಿಕ್ಕಿದ್ದೆಲ್ಲ ಅವನ್ ನೋಡ್ಕೊ. ಈ ಕಡೆ ವಾಸ್ತು ಸರಿ ಇಲ್ಲ, ಇದೆ ಸರಿ. ಎಕ್ಸ್ಕ್ಯೂಸ್ ಮೀ, ಗೆಟ್ ಔಟ್ ಪ್ಲೀಸ್. ಕೂತ್ಕೊಳ್ಳಕ್ ಜಾಗ ಬಿಡು. ಅಲೋ, ಬೆಳಗ್ಗೆ 2ಕ್ಕೆ ಹೋಗ್ತೀನಿ ಅಂತ ಬಂದು 5 ಗಂಟೆಯಿಂದ ಇಲ್ಲೇ ಕಾಯ್ಕೊಂಡು ಕೂತಿದ್ದೀನಿ. ನೀನೀಗ ಪ್ರೆಸ್ ಆಗಿ ಬಂದು ಕೇಳಿದ್ರೆ ಜಾಗ ಕೊಟ್ಬಿಡ್ತೀವಾ? ಹೇ, ನಾವಿಬ್ರು ಚಿಕ್ಕ ವಯಸ್ಸಲ್ಲಿದ್ದಾಗ ಟೆಂಟಲ್ಲಿ ಪೊಲೀಸ್ ಸಿನಿಮಾ ನೋಡೋದಕ್ಕೆ ಹೋದಾಗ ನಿನಗೆ ಸೀಟ್ ಸಿಗದೆ ಇದ್ದಾಗ ನನ್ನ ತೊಡೆ ಮೇಲೆ ಕೂರಿಸ್ಕೊಂಡು ಸಿನಿಮಾ ತೋರಿಸಿದ್ದು ಮರ್ತೋಯ್ತಾ? ಕೂತಿರೋ ತಪ್ಪಿಗೆ 3 ದಿನ ನೋ ಅನ್ಬೋಸಿದೀವಿ. ಅದೆಲ್ಲ ಬಿಟ್ಟಾಕು. ನಿನ್ ಬಸ್ ಎಷ್ಟೊತ್ತಿಗೆ? 8:00. ಈಗ ಎಷ್ಟು ಟೈಮು? 8:20. ನಿಂಗೆ ಎಷ್ಟೊತ್ತಿಗ್ಲ ಬಸ್ಸು? 10:00. ಎಷ್ಟೊತ್ತಿಗೆ ಬಂದೆ? 3:00. ನೋಡ್ ಕಲ್ತ್ಕೋ. ಹೇಯ್, ಅವರಪ್ಪ 3ನೇ ಮದುವೆ ಮಾಡ್ಕೊಂಡವನೆ, ಒಳಗಡೆ ಮಲ್ಕೊಳಕ್ ಬಿಟ್ಟಿರಲ್ಲ, ಅದಕ್ಕೆ ಇಲ್ಲಿ ಬಂದು ಬಿತ್ಕೊಂಡವನೆ. ಲೇ ಮಂಚ ಆದವನ್ಗೆ ಜೀವನದಲ್ಲಿ ಡೆಡಿಕೇಶನ್ ಇರ್ಬೇಕು. ಅದು ಡಿಕಾಕ್ಷನ್ ಅಲ್ಲ ಕಣೋ, ಡೆಡಿಕೇಶನ್. ಈ ಟೈಮಲ್ಲಿ ಕರೆಕ್ಷನ್ಸ್ ಎಲ್ಲ ಬೇಕಾ? ಬೇಡ ಬಿಡು. ನೋಡು, ಅಧ್ಯಕ್ಷ ಅನ್ಸ್ಕೊಂಡವನಿಗೆ ಯಾವತ್ತೂ ಅವ್ನ ಕುರ್ಚಿ ಬೆಲೆ ಗೊತ್ತಿರ್ಬೇಕು, ಗೊತ್ತಾಯ್ತಾ?
ಯು ಚೀಟಿಂಗ್ ಬಸ್ ಬರತಕ್ಕ ಕೂತಿರ್ತೀನಿ ಬಿಡು. ಅಲ್ಲಿವರೆಗೂ ನಾನೇನ್ ಮಾಡ್ಲಿ ನನ್ ತೊಡೆ ಮೇಲೆ ಕೂತ್ಕೋ. ನಂಗೆ ಅದೆಲ್ಲ ಗೊತ್ತಿಲ್ಲ ಏ, ಬಸ್ಸು. ಇಂಥ ಒಳ್ಳೆ ಚಿಟ್ಟನ್ನು ನೋಡ್ದೆ ಬರೀ ಛತ್ರಿ ನೋಡ್ಕೊಂಡು ಯಾವ ಮರ್ಬಿಟ್ನಲ್ಲ ಏಯ್ ಅಣ್ಣನಿಗೆ ಲವ್ ಲೆಟರ್ ಬರೆಯೋ ಮೂಡ್ ಬಂದಿದೆ. ಪೆನ್ ಪೇಪರ್ ತಗೊಳ್ರ. ಪೆನ್ಸಿಲ್ ತಗೊಂಬರ್ರ ಅಳ್ಸಕ್ ಈಸಿ ಆಗತ್ತೆ. ಪೆನ್ನಲ್ಲಿ ನಾನು ಬರೆದು ಕಣ್ಣಲ್ಲಿ ನಿನಗೆ ಅಳಿಸ್ತೇನೆ. ಬರ್ಕೊಳ್ರ. ಟೀಚರ್ ಟೀಚರ್ ಒಂದಕ್ಕ ಬೇರೆ ಬರ್ಕೊಳ್ರ. ಕನಸಲು ನೀನೆ, ಮನಸ್ಸಲು ನೀನೆ, ನನ್ನಾಣೆ ಸೂಪರ್ ಅಣ್ಣ ಹಂಸಲೇಖ ಅವ್ರ ಹೆಂಗ್ ಬರೆಯಲ್ಲ. ಇವ್ನ್ ಕೊಡ್ಸಾರ್ದ ಗ್ಲಾಸ್ ಟೀಗೆ ಹಂಸಲೇಖ ಅವ್ರನ್ನ ಯಾಕ್ರ ಇಲ್ಲಿಗೆ ಹೇಳಿತೀರಾ? ಮಾಮ ಈ ಲೆಟರ್ ತಗೊಂಡೋಗಿ ಟೀಚರ್ ಕೊಟ್ಟು. ಐ ಆಮ್ ಬಿಸಿ, ನಮ್ ಬಸ್ ಬರೋ ಟೈಮ್ ಆಯ್ತು, ನಾವು ಲವ್ ಲೆಟರ್ ಬರಿಬೇಕು. ಲೇ ಮಾತಾಡ್ಬೇಕಾದ್ರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡ್ತೀಯ ಅಂತಂದ್ರೆ ಲವ್ ಲೆಟರ್ ಬೇರೆ. ನಾನು ಗಡ್ಡ ಬಾಬು ನಂಬಕ್ಕಾಗಲ್ಲ. ಏಯ್ ಮ್ಯೂ. ಬಾ ಬೇಗ. ಇದನ್ನ ಹೇಯ್ ನೀನು ಶಿವರುದ್ರಗೌಡನ ಮಗಳು ತಾನೇ? ಹೌದು. ಎಷ್ಟನೇ ಕ್ಲಾಸ್? 11th A. ಯಾರು ಕ್ಲಾಸ್ ಟೀಚರ್? ಕಲ್ಯಾಣಿ. ನಮ್ ಕಲ್ಯಾಣಿ. ಅರ್ಥ ಆಯ್ತು. ಓ ನಮ್ಮ ಕಲ್ಯಾಣಿನ. ತಗೋಯ್ನ ಏನಿದು? ಲವ್ ಲೆಟರ್. ಅಯ್ಯೋ ಲವ್ ಲೆಟರಾ? ನಾನ್ ಓದ್ಬೇಕು, ನಾನ್ ಲವ್ ಮಾಡಲ್ಲ. ತಗೊಂಡ್ ಬಿಟ್ಟು ಅಂದ್ರೆ ಇವಾಗಲೂ ನಿಮ್ಮ ಅಮ್ಮನ ಜೊತೆ ಅಂಗಡಿಗೆ ಹೋದ್ರೆ ಅಮ್ಮ ಅಮ್ಮ ಮಿಠಾಯಿ ಬೇಕು ಅಂತ ಆಟ ಮಾಡಿ ಕೊಡ್ಸ್ಕೊಂತೀಯ ಅಂತ ಲವ್ ಲೆಟರ್ ಬೇಕಾ? ಆಸೆ ನೋಡು. ಇದು ಕಲ್ಯಾಣಿ ಟೀಚರ್. ಅಯ್ಯಯ್ಯೋ ಕಲ್ಯಾಣಿ ಟೀಚರ್ ನನ್ನ ಸಾಯಿಸ್ಬಿಡ್ತಾರ ಅಷ್ಟೇ. ಅಯ್ಯಯ್ಯೋ ನಾವು ನಿಮ್ಮ ಅಪ್ಪನಿಗೆ ಹೇಳ್ತೀವಲ್ಲ, ಅಂಕಲ್ ಅಂಕಲ್ ನಿಮ್ಮ ಮಗಳು ನನಗೆ ಲವ್ ಲೆಟರ್ ಕೇಳಿದ್ಲು ಅಂತ. ನಾನ್ ಯಾವಾಗ ಕೇಳ್ದೆ? ಈಗ ಕೇಳಿದಲ್ಲ ಏನಿದು ಅಂತ. ನಮಗಷ್ಟು ಸಾಕು. ಓಹೋ ಮರಿಗೌಡ್ರು ಏನ್ ಫುಲ್ ಮಿಂಚಿಂಗು, ಇಬ್ರು ಎಲ್ಲ ಹೊಂಟಂಗದೆ. ಒಂದ್ ಕೆಲ್ಸದ ಮೇಲೆ ಜರ್ಮನಿಗೆ ಹೋಗ್ತಾ ಇದ್ದೀನಿ. ಜರ್ಮನಿನ? ನಮ್ಮ ಅಕ್ಕನ ಮಗ ಅಲ್ಲೇ ಏರ್ಪೋರ್ಟ್ ಹತ್ರ ಬೋಂಡ್ ಆಗ್ತಾವನೆ. ನಿಮ್ಮ ಮಾವ ಕೇಳಿದ್ರೆ ಯಾರ ಮೇಲೂ ಕೈ ಮಾಡ್ಬಾರ್ದು, ಯಾಕೆಂದ್ರೆ ಇವತ್ತು ನಿಮ್ ಲವ್ ಡೇ. ಇವತ್ತು ನಿಮ್ಮ ಪ್ರೀತಿಯ ದಿನ. ಹಂಗ ಎಸ್ ಲವ್ ಡೇ, ಲವ್ಲಿ ಡೇ. ನನ್ನ ಮಗಳ ಮನೆ ಇಲ್ಲ, ಜೇಬಲ್ ಮನಿ ಇಲ್ಲ, ಜರ್ಮನಿ ಜರ್ಮನಿ. ಬಂದೆ ಕಲ್ಯಾಣಿ. ಇದೇನು 9:30 ಆದ್ರೂ ಸ್ಕೂಲ್ ಬಾಗಿಲು ತೆಗೆದಿಲ್ಲ? ಸ್ವಲ್ಪನಾದ್ರೂ ಸೀರಿಯಸ್ನೆಸ್ ಇಲ್ಲ. 10:30 ಆದ್ರೂ ಸ್ಕೂಲ್ ಬಾಗ್ಲು ತೆಗಿಯಕ್ಕಿಲ್ಲ ಕಂಡ್ರಲ್ಲ. ಯಾಕೆ ಸ್ಕೂಲ್ ಕಿ ಏನಾದ್ರು ಕಳ್ದೋಗ್ಬಿಟ್ಟಾಯ್ತಾ? ಅಯ್ಯೋ ಗುಳ್ಳುಗಳ, ಇವತ್ತು ಅಕ್ಟೋಬರ್ 2 ಗಾಂಧಿ ಜಯಂತಿ. ಗಾಂಧಿ ಜಯಂತಿ ಅಂದ್ರೆ ಎಣ್ಣೆ ಅಂಗಡಿ ತನ ತೆಗೆಯಲ್ಲ, ಸ್ಕೂಲ್ ತೆಗೆಯಲ್ವಾ? ನಿಮ್ಮಂತವ್ರು ಇರೋದ್ರಿಂದಾನೆ ಆ ಪುಣ್ಯಾತ್ಮ ಬ್ಯಾಗ್ ಸೇರ್ಕೊಂಡಿದ್ದು. ಮತ್ ನೀನ್ ಬದುಕಿದ್ಯಾ? ಉಪಾಧ್ಯಕ್ಷರೇ ಬನ್ನಿ, ಹಂಗೆ ಒಂದ್ ರೋಡ್ ಹಾಕೊಂಬರೋಣ, ಟಿಫನ್ ಆದ್ರೂ ಕರ್ಗತ್ತೆ. ನಮ್ಮ ಅಪ್ಪ ಹಾಕೋ ತುತ್ತು ಗಂಟ್ಲಿಂದ ಹೊಟ್ಟೆ ಬರೋಷ್ಟ್ರಲ್ಲೇ ಕರ್ಗೋಗಿರುತ್ತೆ. ನೀವು ಹೋಗಿದ್ ಬನ್ನಿ. ಏನು ಸ್ಕೆಚ್ ಆಗ್ತಾವನೆ. ನನ್ ಫ್ರೆಂಡ್ ಆಗಿ ಇಷ್ಟೊಂದು ಕಿಲಾಡಿ ಆಗಿರಕ್ ಚಾನ್ಸ್ ಇಲ್ವಲ್ಲ. ಉಪಾಧ್ಯಕ್ಷರೇ ನಮ್ ದೊಡ್ಡಪ್ಪನ ಮಗನ್ ತೆಂಗಿನ ತೋಟದಲ್ಲಿ ಬೇಜಾನ್ ಎಳ್ಳಿರ್ಬಿಟ್ಟವೆ, ಬನ್ನಿ ಕುಡ್ಕೊಂಬರೋಣ. ತೆಂಗಿನ ಮರದಲ್ಲಿ ಎಳ್ನೀರ್ ಬಿಡದೆ ಮಾವನಣ್ಣು ದ್ರಾಕ್ಷಿನ ಬಿಡ್ತವೆ, ಹೋಗಿ ಕುಡ್ಕೊಂಡ್ ಬರೋಗಿ. ಬಿಡು, ಎಜ್ಜೊತೆ ನನ್ನ ಹೇಳ್ಕೊಂಡು ಹೋಗ್ಬಿಡ, ನಾನೇ ಬರ್ತೀನಿ. ಉಪಾಧ್ಯಕ್ಷರೇ ಟೂ ಮಚ್ ಸನ್ಯ, ಸ್ವಲ್ಪ ಇದು ಹಿಡ್ಕೊಳ್ಳಿ. ನಾ ಕನ್ನಡ ನನ್ ಕೈಗೆ ಲಕ್ ಹೊಡ್ದಿದ್ಯಾ, ನಾನೇ ಹಾಕ್ತೀನಿ ಬಿಡಿ. ಬೋಟಿ ತಿನ್ನೋ ಒಂದ್ ಚೂಟಿ ಆಗ್ಬಿಟ್ಟವನೆ. ಸಾಧಾರಣ ಲಾಕಿ ಆಗ್ತಾ ಇಲ್ವೇ? ಉಪಾಧ್ಯಕ್ಷರೇ ಇದು ಪ್ಯಾಂಟ್ ಸ್ವಲ್ಪ ಜಿಪ್ ಹಾಕ್ಬೇಕಾ? ಪ್ಯಾಂಟ್ ಜಿಪ್ ಹಾಕ್ಬೇಕು, ಹಾಕ್ತೀನಿ. ಚಿಕ್ಕ ವಯಸ್ಸಲ್ಲಿ ಮೌವನ ಸೇವೆ ಮಾಡಬಾರ್ದು, ಹಂಗ್ ಮಾಡ್ತೀನಿ. ಆದ್ರೆ ನನ್ ಕೈಗೆ ಹಗ್ಗ ಕೂಡ ಮಾತ್ರ ಬಿಟ್ಟಾಕು. ಬಾ ತಿನ್ನು. ಏನ್ ನೋಡ್ತಾ ಇತ್ತಿದು? ಹುಡುಗಿ ಸ್ಕೂಲ್ ಹತ್ರ ಬರಕ್ ಕೇಳ್ಬಿಟ್ಟು ನನ್ನೇ ಯಾಮರ್ಸ್ತೀಯಾ? ಏನ್ ಅನ್ಕೊಂಡಿದ್ದೆ ನಾನು ಅಂದ್ರೆ? ಗ್ಲಾಸ್ ಹಾಕೋ, ಹೇಳ್ತೀನಿ. ಇವಾಗ ಎಮ್ಮೆ ಕಾಯೋನ್ಗಿರ್ಬೇಕಾದ ಎಲ್ಲಾ ಲಕ್ಷಣನೂ ಬಂತು. ನಾವೇನ್ ಎಮ್ಮೆ ಮೇಯ್ಸೋರ್ ತರ ಇದೀವಿ, ನೀನೇನು ಮೈಸೂರಲ್ಲಿ ಅಂಬಾರಿ ಬರೋ ಅರ್ಜುನನ್ ಮೇಯ್ಸೋಳ್ ತರ ಇದೆಯಾ? ನೀನು ಎಮ್ಮೆ ಮೇಯ್ಸೋಳ್ ತರ ಏನು ಉಪಾಧ್ಯಕ್ಷರು ಈ ರೇಂಜ್ ರೇಸ್ ಆಗ್ಬಿಟ್ರಿ? ಮತ್ತೆ ಬೇಯ್ಸಾಕೋರು ಅವ್ರಿಗೆ ಅಷ್ಟು ಇರ್ಬೇಕಾದ್ರೆ ಇನ್ ತಂದಾಕೋರು ನಮ್ಗಿನ್ ಇಷ್ಟು ಇರ್ಬೇಡ.